स्वागत है आपका बी न्यूज नेशन में। मैं हूं आबिद हुसैन शेख। एमएलए से ज्यादा पावर जर्नलिस्ट को है। एसपी प्रकाश निकम। अच्छाई और बुराई को बताना जर्नलिस्ट का काम है। अधिकारी हो या कोई भी, गलती होती है। समाज के बुराइयों के साथ साथ अच्छाई भी दिखाना जर्नलिस्ट का कर्तव्य है। नेगेटिव से ज्यादा पॉजिटिव खबरों से समाज में बदलाव लाएं, न्यूज को ही न्यूज बनाएं, रिपोर्टर कहा प्रकाश निकम ने। ಬಟ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ ನಂತರ ಜನದು ಅಭಿಪ್ರಾಯ ಹೇಗೆ ಇದೆ, ಜನ ಲೈಕ್ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ, ಅದು ಫೀಡ್ಬ್ಯಾಕ್ ಕೊಡೋದು ಮೆಕ್ಯಾನಿಸಮ್ ತಮ್ಮದು ಇದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ನಾವು ಕೆಲವು ಸರಿ ಮೀನ್ಸ್ ನಾವು ಎಲ್ಲ ಮನುಷ್ಯರು ಇರ್ತೀವಿ, ಕೆಲವು ಸರಿ ಎಲ್ಲ ತಪ್ಪು ಮಾಡ್ತಾ ಇರ್ತೀವಿ, ಇದು ಮಾಡ್ತಾ ಇದ್ದೀವಿ, ಅದು ಸರಿ ಮಾಡೋಕ್ಕೆ ತಮ್ಮದು ಕೆಲಸ ಇದೆ. ಈಗ ಸಾಹೇಬ್ರು ಹೇಳಿದ್ದಾರೆ, ವಿ.ಪಿ. ಸಿಂಗ್ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಎವ್ರಿ ಜರ್ನಲಿಸ್ಟ್ ಇಸ್ ಲೈಕ್ ಎಮ್.ಎಲ್.ಎ. ಅದಕ್ಕಿಂತ ಜಾಸ್ತಿ ಪವರ್ಸ್ ಐ ಫೀಲ್ ಜರ್ನಲಿಸ್ಟ್ಗೆ ಇದೆ. Watershed mark, I will say, most important event in the journalism history alli, you might have heard Watergate scandal anta ಹೇಳ್ತಾರೆ. Many of you have heard 1970 to 1974 Richard Nixon was the president of United States, of most powerful person in the world, is a American president. He was the president of America. ಆ ಟೈಮ್ ಅಲ್ಲಿ ಒಂದು ಬಿಲ್ಡಿಂಗ್ ಹೆಸರು ಇತ್ತು, ವಾಟರ್ಗೇಟ್ ಅಂತ, ವಾಟರ್ಗೇಟ್ ಚೇಂಬರ್ಸ್ ಅಂತ ಒಂದು ಬಿಲ್ಡಿಂಗ್ ಹೆಸರು ಇತ್ತು. ಅಲ್ಲಿ ಡೆಮೋಕ್ರಾಟಿಕ್ ಪಾರ್ಟಿದು ಒಂದು ಆಫೀಸ್ ಇತ್ತು. ಈ ಡೆಮೋಕ್ರಾಟಿಕ್ ಪಾರ್ಟಿ ಆಫೀಸಲ್ಲಿ ಒಂದು ಕಳ್ತನ ಆಗಿತ್ತು. ಎವ್ರಿಬಡಿ ಥಾಟ್ ದಟ್ ಇಟ್ಸ್ ನಾರ್ಮಲ್ ಒಂದು ಥೆಫ್ಟ್ ಆಗಿದೆ. ಬಟ್ ದೇರ್ ವರ್ 4 ಜರ್ನಲಿಸ್ಟ್. ಅವರು ಈ ಪ್ರಕರಣಗೆ ಅಷ್ಟೇ ಫಾಲೋ ಅಪ್ ಮಾಡ್ಕೊಂಡು ಹೋದ ನಂತರ ಅವರಿಗೆ ಗೊತ್ತಾಯಿತು, ಈ ರಿಚರ್ಡ್ ನಿಕ್ಸನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೌ ಟು ಸಪ್ರೆಸ್ ದ ಅಪೋಸಿಷನ್ ಪಾರ್ಟೀಸ್, ಹೌ ಟು ಮಿಸ್ಯೂಸ್ FBI ಅವರದ್ದು ಏನೇನು ಗವರ್ಮೆಂಟ್ ಮೆಕ್ಯಾನಿಸಮ್ ಇತ್ತು ಅವ್ರಿಗೆ ಮಿಸ್ಯೂಸ್ ಮಾಡಿ ಹೆಂಗೆ ರಿಚರ್ಡ್ ನಿಕ್ಸನ್ ಅಡ್ಮಿನಿಸ್ಟ್ರೇಷನ್ ದುರುಪಯೋಗ ಮಾಡಿದ್ದಾರೆ, ಅದು ಬಗ್ಗೆ 1974 ಅಲ್ಲಿ ಎಲ್ಲ ಹೊರಗಡೆ ಬಂದಿದ್ರು. ಆಮೇಲೆ ಬಿಕಾಸ್ ಆಫ್ ದಟ್ ಪ್ರೊಫೆಸರ್ ನಿಕ್ಸನ್ ರಿಚರ್ಡ್ ನಿಕ್ಸನ್ ಹ್ಯಾಸ್ ಟು ದಟ್ ಇಂಪೀಚ್ಮೆಂಟ್ ಪ್ರೊಸೆಸ್ ಶುರು ಆಗಿತ್ತು ಅಲ್ಲಿ ಅವ್ರದ್ದು ಸಿನೆಟ್ ಅಲ್ಲಿ. ಬಟ್ ಬಿಫೋರ್ ಇಂಪೀಚ್ಮೆಂಟ್ ಓನ್ಲಿ ಪ್ರೆಸಿಡೆಂಟ್ ಆಫ್ USA ಅಮೆರಿಕಾ ಹಿ ರಿಸೈನ್ಡ್ ಬಿಕಾಸ್ ಆಫ್ ಒಂದು 4 ಜರ್ನಲಿಸ್ಟ್. ಅಷ್ಟೇ ಪವರ್ಫುಲ್ ತಾವಿದ್ದೀರಾ. ಸೊ ಅದೇ ತರ ಮೀನ್ಸ್ ಈಗ ನಮ್ಮ ಪ್ರೊಫೆಸರ್ ಎಲ್ಲ ಹೇಳಿದ್ರು ದಟ್ ದೇರ್ ಆರ್ ಕೆಲವು ಚಾಲೆಂಜಸ್ ಇದ್ದಾರೆ, ಕ್ರೆಡಿಬಿಲಿಟಿ, ಆಮೇಲೆ ಲಾಟ್ ಆಫ್ ಥಿಂಗ್ಸ್ ಐ ವಿಲ್ ಸೇ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ಬಿಫೋರ್ ಯು ಇಸ್ ದಟ್ ಐ ವಿಲ್ ಸಿ ದಿಸ್ electronic media or any media I will say, social media is the biggest challenge before all the media I will say 100%. because ಈಗ ನೋಡಿ, if you just think about it, 20 years back ನಾವು ಒಂದು ಸಣ್ಣ ಹಳ್ಳಿಯವ್ರಿತ್ತು. ನಮ್ಮ ಹಳ್ಳಿಗೆ ನಿನ್ನೆದು ಪೇಪರ್ ಇವತ್ತು ಬರ್ತಾ ಇದ್ದು. ಸಪೋಸ್ ಟುಡೇ ಇಸ್ 29th, 28ದು ಪೇಪರ್ ಇವತ್ತು ಬರ್ತಾ ಇದ್ದು. ವಿ ಯೂಸ್ ಟು ರೀಡ್ ಇಟ್. ಈಗ ಒಂದು ಸೆಕೆಂಡ್ ಅಲ್ಲಿ, ಈಗ ಜಸ್ಟ್ ವಿ ವರ್ ಸಿಟಿಂಗ್ ಇನ್ ಸೈಡ್ ಚೇಂಬರ್, ಸಂಬಡಿ ಟೋಲ್ಡ್ ದಟ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ ಹ್ಯಾಸ್ ಡಿಸ್ಕ್ವಾಲಿಫೈಡ್ 13 MLAs ಕರ್ಗೆ. ಅಷ್ಟೇ ಫಾಸ್ಟ್ ಆಗಿತ್ತು ಇದು. ಆಮೇಲೆ ಈಗ ರೀಡಿಂಗ್ ಹ್ಯಾಬಿಟ್, just I will never give means negativity, or I will not talk negative about you. If you attend ಕೆಲವು meditation centers, there are many meditations ಈಗ ಬೇರೆ ಇದ್ದಾರೆ, means yoga meditation centers. ಅವರು ಫಸ್ಟ್ ಥಿಂಗ್ ಅವರು ಹೇಳ್ತಾರೆ, ಡೋಂಟ್ ರೀಡ್ ನ್ಯೂಸ್ ಪೇಪರ್ಸ್ ಅಂಡ್ ವಾಚ್ ನ್ಯೂಸ್ ಚಾನಲ್ಸ್ ಫಾರ್ ನೆಕ್ಸ್ಟ್ 15 days. I am not telling out of the view. You can attend it, you can go and you can search on the net also. Why it is happening? It is happening because of lot of negativity. There are two news I will say. Police is always comes in the negative part of society. We were never called for idu kalve idu madake, road opening madake namge karsalla. Whenever there is a negativity we enter into it, because we always see negative. Means मनुष्य जाति का जितना भी बुरा चीज है वो हम देखते हैं. मर्डर होता है, डेकोइटी होता है, रेप होता है, तभी हम एंटर होते हैं, हम उसको स्टडी करते रहते हैं. Everybody will read that news. Nobody will read first news. That is a negativity. Because of that negativity means ಈಗ there are lot of people are saying that don't read newspapers ಅಂತ. That is also happening. ನಾವು UPSC ಮಾಡುವಾಗ we have ಇದು P. Sainath ಹಿಂದೂ newspaper. We have read his books. Everybody loves good dot ಅಂತ. There is one book is there. So everybody has to change. We have to change. Everybody has to change. Media has to change. Most important thing before is a credibility. And ಕೆಲವು ಸರಿ ನ್ಯೂಸ್, ಈಗ ನಾನು ಮೀನ್ಸ್ ಲಾಸ್ಟ್ ಇಯರ್ ಜುಲೈ ಆಗಸ್ಟ್ ಅಲ್ಲಿ ಚರ್ಚನ್ ಕೇಸ್ ನಡೀತಾ ಇದ್ದು. ಒನ್ ಪರ್ಸನ್, ಐ ಡೋಂಟ್ ನೋ, ಸಂಬಡಿ ಕಾಲ್ಡ್ ಮಿ. ಇಟ್ ವಾಸ್ ನಾಟ್ ಫ್ರಮ್ ಪ್ರಾಮಿನೆಂಟ್ ಮೀಡಿಯಾ ಹೌಸಸ್. ಯಾರು ಫೋನ್ ಮಾಡಿದ್ರು, ವಾಟ್ ಹ್ಯಾಪನ್, ಒಂದು ನಮ್ದು DR ವ್ಯಾನ್ ಇತ್ತು ಸರ್. DR ವ್ಯಾನ್ದು ಇಟ್ ಬ್ರೋಕ್ ಡೌನ್ ಆನ್ ದ ರೋಡ್ ಅಲ್ಲಿ ಬ್ರೋಕ್ ಡೌನ್ ಆಗು. ನಮ್ಮ ಕಾನ್ಸ್ಟೇಬಲ್ಸ್ ಕೆಳಗಡೆ ಇತ್ತು, ಅವ್ರಿಗೆ ಸ್ವಲ್ಪ ಪುಷ್ ಮಾಡ್ತಾ ಇದ್ರು ಇನ್ ಆರ್ಡರ್ ಟು ಸ್ಟಾರ್ಟ್ ಇಟ್. ವಾಟ್ ಈಸ್ ದ ನ್ಯೂಸ್ ಇನ್ ದಿಸ್? ಐ ಡೋಂಟ್ ನೋ. ಏನ್ ನ್ಯೂಸ್ ಇದೆ?
ತಾವು ಹೇಳಿ ಈಗ ದೇರ್ ಇಸ್ ಅ ನೋ ನ್ಯೂಸ್ ಇನ್ ಇಟ್. ನಾವು ಕೂಡ ಮನುಷ್ಯ ಇದ್ದೀವಿ, ಇದು ವೆಹಿಕಲ್ ಇದೆ, ವೆಹಿಕಲ್ ಬ್ರೇಕ್ ಡೌನ್ ಆಗಿರ್ಬೋದು, ಯಾರ್ದು ವೆಹಿಕಲ್ ಬೇಕಾದ್ರೆ ಮರ್ಸಿಡೀಸ್ ಕೂಡ ಬ್ರೇಕ್ ಡೌನ್ ಆಗುತ್ತೆ, ನಮ್ದು ವೆಹಿಕಲ್ ಕೂಡ ಬ್ರೇಕ್ ಡೌನ್ ಆಗಿದೆ. ಅದು ಅದೇ ಪ್ರತಿ ವಿದಿನ್ 2 minutes ಅದು ಫ್ಲಾಶ್ ಮಾಡ್ಕೊಂಡು ನನಗೆ ನಾವು ವಾಟ್ ಶುಡ್ ಐ, ನಾವು ಏನು ಪ್ರತಿಕ್ರಿಯೆ ವಾಟ್ ಶುಡ್ ಐ ಗಿವ್ ಇಟ್. ಸೊಸೈಟಿ ಇಸ್ ವೆರಿ ಚೇಂಜಿಂಗ್ ವೆರಿ ಫಾಸ್ಟ್. 15 years ಬ್ಯಾಕ್ ಏನಿತ್ತು ಈಗ ಅದು ಇಲ್ಲ, ಈಗ ಏನಿದೆ 15 years ಆದ ನಂತರ ಇದ್ರೆ ಇದು ಏನೋ ಹೇಳಕ್ ಆಗಲ್ಲ. ನೋಡಿ ಈಗ ವಿ ಫಾರ್ ಲಿಸನಿಂಗ್ ಸಾಂಗ್ ಫಸ್ಟ್ ವಿ ಯೂಸ್ ಟು ಹ್ಯಾವ್ ರೇಡಿಯೋ ಆದ ನಂತರ ಬಹಳ ಅಪ್ಲಿಕೇಶನ್ ಬಂತು ಮೊಬೈಲಲ್ಲಿ. ಈಗ ಜಸ್ಟ್ ಅಲೆಕ್ಸಾ ಇದು ಸಾಂಗ್ ಪ್ಲೇ ಮಾಡಿ, ಇಮಿಡಿಯೇಟ್ಲಿ ಅದು ಸಾಂಗ್ ಪ್ಲೇ ಆಗುತ್ತೆ. ಲಾಟ್ ಆಫ್ ಅಪ್ಲಿಕೇಶನ್ಸ್ ಹ್ಯಾವ್ ಕೇಮ್ ನಾವು, ಅಮೆಝಾನ್, ಗೂಗಲ್ದು. ಸೊ ಏನು ಹೇಳಕ್ಕಾಗಲ್ಲ, ಮೀನ್ಸ್ ಮೆನಿ ಥಿಂಗ್ಸ್ ಆರ್ ಚೇಂಜಿಂಗ್. ಯು ಆಲ್ಸೋ ಹ್ಯಾವ್ ಟು ಚೇಂಜ್, ಐ ಆಲ್ಸೋ ಹ್ಯಾವ್ ಟು ಚೇಂಜ್. ಸೊ ಇವತ್ತಿನ ದಿವಸ ಇಟ್ಸ್ ವೆರಿ ವೆರಿ ಗುಡ್ ಪ್ರೋಗ್ರಾಮ್. सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।